ಹಾಯ್ ಹಲೋ ನಮಸ್ಕಾರ. ಶ್ರೀಯಾರ್ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ನೀವು ದೇವರಿಗೆ ಹರಕೆ ಹೊತ್ತಿದ್ದೀರಾ? ಅರೆ, ಇದೆಂತ ಪ್ರಶ್ನೆ. ಮನುಷ್ಯ ಅಂದಮೇಲೆ ಜೀವನದ ಒಂದಲ್ಲ ಒಂದು ಹಂತದಲ್ಲಿ ಯಾವ್ದಾದ್ರೂ ಒಂದು ಕಾರಣಕ್ಕೆ ದೇವ್ರಿಗೆ ಹರಕೆ ಹೊರೋದು ಸಹಜ. ದೇವ್ರ ಹತ್ರ ನಾವ್ ಯಾಕೆ ಹರಕೆ ಹೊರ್ತೀವಿ? ನಮ್ದು ಯಾವ್ದೋ ಒಂದು ಕೆಲಸ ಆಗೋದಕ್ಕೆ. ಯಾಕೆ ದೇವ್ರ ಹತ್ರನೇ ಹರಕೆ ಹೊರ್ತೀವಿ? ದೇವ್ರ ಮೇಲಿರೋ ಭಕ್ತಿಯಿಂದ. ಇದೆಲ್ರಿಗೂ ಗೊತ್ತಿರೋ ಅಂತ ವಿಷಯನೇ. ಆದ್ರೆ ಇವತ್ ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ದೇವ್ರ ಮೇಲೆ ಭಕ್ತಿನೇ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ದೇವ್ರ ಹತ್ರ ಹರಕೆ ಹೊತ್ಕೊಂಡ್ರೆ ಏನಾಗುತ್ತೆ? ಬನ್ನಿ, ಇವತ್ತಿನ ಈ ಎಪಿಸೋಡಿನಲ್ಲಿ ಒಂದು ಒಳ್ಳೆ ಕತೆನ ನಿಮಗೋಸ್ಕರ ಅಂತ ತಗೊಂಡ್ ಬಂದಿದ್ದೀನಿ. ಮಿಸ್ ಮಾಡದೆ ಈ ಕತೆನ ಕೊನೆವರೆಗೂ ಕೇಳಿ. ಇದು ಒಂದು ಪುಟ್ಟ ಹಳ್ಳಿಯಲ್ಲಿ ಇರುವಂತಹ ಒಂದು ಗಂಡ ಹೆಂಡತಿಯ ಕತೆ. ಗಂಡನಿಗೆ ದೇವ್ರಂದ್ರೆ ಸ್ವಲ್ಪನೂ ಭಕ್ತಿ ಅನ್ನೋದೇ ಇಲ್ಲ. ಅವನಿಗೆ ದೇವ್ರಿಗೆ ಕೈ ಮುಗಿಯೋರ್ನ ನೋಡಿದ್ರೇನೆ ಸಿಟ್ಟು ಬರ್ತಾ ಇರ್ತಿತ್ತು. ದೇವ್ರು ಅನ್ನೋದೆಲ್ಲ ಏನೂ ಇಲ್ಲ, ನಮ್ಮ ಜೀವನ ನಡೆಯೋದೇ ನಮ್ಮ ಕಷ್ಟದಿಂದ, ನಾವು ಕೆಲಸ ಮಾಡಿ ದುಡಿದು ತಿನ್ಬೇಕು, ಅಷ್ಟೇ ದೇವ್ರು ಅಂತ ಅವನ ನಂಬಿಕೆ. ಆದ್ರೆ ಅವನ ಹೆಂಡತಿಗೆ ದೇವ್ರ ಮೇಲೆ ಅಪಾರವಾದಂತಹ ಭಕ್ತಿ. ಆಕೆ ದಿನಾ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ಅಂತ ನೈವೇದ್ಯವನ್ನ ಮಾಡಿ, ಅದಾದ ನಂತರ ದೇವ್ರ ಪೂಜೆ ಮಾಡಿ, ದೇವ್ರಿಗೆ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಪೂಜೆಯನ್ನ ಪ್ರತಿದಿನ ಬಿಡದೆ ನೆರವೇರಿಸ್ತಾ ಇರ್ತಾಳೆ. ಆಕೆ ಪ್ರತಿದಿನ ಪೂಜೆ ಮಾಡ್ಬೇಕಾದ್ರೆ ಗಂಡನಂತೂ ಒಂದೇ ಮಾತು, ನಿನಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ, ದೇವ್ರಂತಲ್ಲ ಏನೂ ಇಲ್ಲ, ಸುಮ್ನೆ ನಿಮ್ದೆಲ್ಲ ಮೂಢನಂಬಿಕೆ ಹಾಗೆ ಹೀಗೆ ಅಂತ ಬೈತಾ ಇರ್ತಾನೆ. ಆದ್ರೆ ಆಕೆದು ಅದೇ ಒಂದು ನಂಬಿಕೆ ಇಲ್ಲ, ನೀವೇ ತಪ್ಪಾಗಿ ತಿಳ್ಕೊಂಡಿರೋದು, ದೇವ್ರ ಅನ್ನೋದಿದೆ, ನಾವು ದೇವ್ರಿಗೆ ಪೂಜೆ ಮಾಡ್ಬೇಕು, ದೇವ್ರನ್ನ ನಂಬಬೇಕು, ಭಕ್ತಿಯನ್ನ ತೋರಿಸ್ಬೇಕು ಅಂತ ಆಕೆಯ ಒಂದು ವಾದ. ಹೀಗೆ ಇವರಿಬ್ಬರ ಜೀವನ ನಡೀತಾ ಇರುತ್ತೆ. ಇವ್ರ ಮನೇಲಿ ಒಂದು ಹಸು ಇರುತ್ತೆ. ಆ ಹಸುವಿನ ಹಾಲಿನ ವ್ಯಾಪಾರ ಮಾಡ್ಕೊಂಡು ಇವ್ರ ಜೀವನವನ್ನ ಇವ್ರು ಸಾಗಿಸ್ತಾ ಇರ್ತಾರೆ. ಹಸು ಇನ್ನೇನು ಸ್ವಲ್ಪ ದಿನದಲ್ಲೇ ಒಂದು ಕರುವನ್ನ ಹಾಕುವ ಹಂತದಲ್ಲಿ ಇರುತ್ತೆ. ಹೇಗಿದ್ರು ಹಸು ಕರುವನ್ನ ಹಾಕುತ್ತೆ, ಅದಾದ ನಂತರ ಹಾಲು ಸಿಗುತ್ತೆ. ಈ ಸಲ ಒಳ್ಳೆ ಹಾಲು ವ್ಯಾಪಾರ ಮಾಡಿ ನಮ್ಮ ಜೀವನವನ್ನ ಇನ್ನಷ್ಟು ಚೆನ್ನಾಗಿ ಸಾಗಿಸ್ಕೋಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಮನೆಯ ಒಡತಿ ಇರ್ತಾಳೆ. ಹೇಗಿದ್ರು ನನ್ನ ವ್ಯಾಪಾರ ಮುಂದೆ ಚೆನ್ನಾಗ್ ಆಗುತ್ತೆ ಅನ್ನುವಂತಹ ಮುಂದಾಲೋಚನೆಯಿಂದ ಆಕೆ ಒಂದು ಸಂಘದಲ್ಲಿ ಸಾಲವನ್ನ ತೆಗೆದುಕೊಳ್ಳುತ್ತಾಳೆ. ಬಂದಂತಹ ಸಾಲದ ದುಡ್ಡಿನಿಂದ ಆಕೆ ಮನೆಗೆ ಬೇಕಾಗುವಂತಹ ಒಂದಷ್ಟು ವಸ್ತುಗಳನ್ನು ಕೂಡ ಖರೀದಿ ಮಾಡ್ತಾಳೆ. ಗಂಡ ಬೈತಾನೆ, ಈಗ್ಲೇ ಯಾಕೆ ಈ ರೀತಿ ಸಾಲ ಮಾಡ್ಕೊಂಡಿದ್ಯಾ, ಸಾಲವನ್ನ ತೀರ್ಸೋದು ಹೇಗೆ ಏನು ಅಂತ. ಆಕೆ ಹೇಗಿದ್ರು ನಮ್ದು ಹಾಲಿನ ವ್ಯಾಪಾರ ಇದೆ, ಕರು ಬರುತ್ತೆ, ಹಾಲು ಇನ್ನೂ ಚೆನ್ನಾಗೇ ಸಿಗುತ್ತೆ, ನೀವೇನ್ ಯೋಚನೆ ಮಾಡ್ಬೇಡಿ ಅಂತ ಹೇಳ್ತಾಳೆ. ನಿನ್ನಿಷ್ಟ ಅಂತ ಗಂಡ ಸುಮ್ನಾಗ್ತಾನೆ. ಕರುವಿನ ನಿರೀಕ್ಷೆಯಲ್ಲಿದ್ದಂತಹ ಮನೆಯೊಡತಿಗೆ ಒಂದು ಆತಂಕಕಾರಿ ವಿಷಯ ಎದುರಾಗುತ್ತೆ. ಅದೇನಂತ ಹೇಳಿದ್ರೆ, ಹಸು ಅನಾರೋಗ್ಯಕ್ಕೆ ಈಡಾಗಿರುತ್ತೆ. ಅದು ಬದುಕುತ್ತೋ ಇಲ್ಲೋ ಅನ್ನುವಂತ ಹಂತಕ್ಕೆ ಹೋಗ್ಬಿಟ್ಟಿರುತ್ತೆ. ಈಗ ಮನೆಯೊಡತಿಗೆ ವಿಪರೀತ ಆತಂಕ, ಭಯ. ಏನಾದ್ರೂ ಅಚಾನಕ್ಕಾಗಿ ಹಸುಗೇನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ನನ್ನ ವ್ಯಾಪಾರ ಎಲ್ಲ ಹಾಳಾಗೋಗುತ್ತೆ, ನಾನ್ ಮಾಡ್ಕೊಂಡಿರೋ ಸಾಲನ್ನ ತೀರ್ಸೋದು ಹೇಗೆ ಅಂತ ಆಕೆಗೆ ಆತಂಕ ಶುರುವಾಗೋಗುತ್ತೆ. ಕೂಡ್ಲೆ ಗಂಡನನ್ನ ಕರೆಸ್ತಾಳೆ. ಗಂಡನಿಗೆ ಕರೆದು ಹೇಳ್ತಾಳೆ, ರೀ ನೋಡ್ರಿ, ಮನೇಲಿರುವಂತ ಹಸು ಇನ್ನೇನ್ ಸ್ವಲ್ಪ ದಿನದಲ್ಲೇ ಕರು ಹಾಕ್ಬೇಕಾಗಿತ್ತು, ಈಗ ನೋಡಿದ್ರೆ ಹುಷಾರಿಲ್ದೆ ಮಲ್ಗಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆತ, ಅರೆ ಹೌದಲ್ವಾ, ಇದೇನಿದು ಈ ರೀತಿ ಆಗೋಯ್ತು, ಇರ್ಲಿ ನೀನೇನು ತಲೆ ಕೆಡಿಸ್ಕೋಬೇಡ, ಇಲ್ಲೇ ಪಕ್ಕದ ಊರಲ್ಲಿ ಪಶುಗಳ ವೈದ್ಯರಿದ್ದಾರೆ, ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಆಕೆಯ ಗಂಡ ಆ ಪಶು ವೈದ್ಯರನ್ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾನೆ. ಪಶು ವೈದ್ಯರು ಕೂಡ ಆ ಊರಿಗೆ ಬರ್ತಾರೆ. ಬಂದು ದನವನ್ನ ನೋಡ್ತಾರೆ. ನೋಡ್ತಾ ಇದ್ದ ಹಾಗೆ ಹೇಳ್ತಾರೆ, ನೋಡಿ ಈ ಹಸು ಯಾವುದೇ ಕಾರಣಕ್ಕೂ ನಾಳೆ ಬೆಳಗ್ಗೆವರೆಗೂ ಬದುಕೋದೇ ಇಲ್ಲ, ನಾಳೆ ಬೆಳಗ್ಗೆ 4-4:30 ಸುಮಾರಿನ ಒಳಗೆ ಇದ್ರ ಪ್ರಾಣ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಈಗ ಮನೆಯೊಡತಿಗೆ ವಿಪರೀತ ಆತಂಕದ ಜೊತೆಗೆ ದುಃಖ ಆಗೋದಕ್ಕೂ ಶುರುವಾಗುತ್ತೆ. ಅರೆ, ಮನೇಲಿರುವಂತ ಹಸುವನ್ನ ನಾವು ಕಳ್ಕೊಂಡ್ಬಿಡ್ತೀವ, ಅರೆ ಈ ಡಾಕ್ಟರ್ ನೋಡಿದ್ರೆ ಹೀಗೆ ಹೇಳ್ಬಿಟ್ರಲ್ಲ, ಏನ್ ಮಾಡೋದು ಈಗ ಅಂತ ಆಕೆ ಆತಂಕದಲ್ಲಿರ್ತಾರೆ. ಅದಕ್ಕೆ ಆಕೆಯ ಗಂಡ ಹೇಳ್ತಾರೆ, ಏನ್ ಮಾಡಕ್ಕಾಗುತ್ತೆ, ನಮ್ ಹಣೆ ಬರ, ಹಸು ಹೋಯ್ತು ಅಂತ ಹೇಳಿ ಸುಮ್ನಾಗು, ಮಾಡಿರುವಂತಹ ಸಾಲವನ್ನ ತೀರ್ಸ್ಕೊಳಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ ನೋಡೋಣ ಅಂತ ಹೇಳ್ತಾರೆ. ಅದಕ್ಕೆ ಆಕೆ ಹೇಳ್ತಾಳೆ, ನನ್ನ ಹತ್ರ ಒಂದು ಕೋರಿಕೆ ಇದೆ, ನೀವ್ ಅದನ್ನ ನಡೆಸ್ಕೊಡ್ಬೇಕು ಅಂತ ಆಕೆ ಕೇಳ್ತಾಳೆ. ಅದಕ್ಕೆ ಆತ, ಏನದು ನಿನ್ನ ಕೋರಿಕೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಮ್ಮ ಮನೆ ದೇವರಾದಂತಹ ತಿರುಪತಿ ತಿಮ್ಮಪ್ಪನಿಗೆ ನೀವು ಒಂದು ಹರಕೆಯನ್ನ ಕಟ್ಕೋಬೇಕು, ನೀವು ಹರಕೆಯನ್ನ ಕಟ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಹಸು ಬದುಕುಳಿಯುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವನು, ಲೇ ದಡ್ಡಿ, ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನ ಹೊತ್ಕೊಂಡ್ರೆ ನಮ್ಮ ಹಸು ಬದುಕುಳಿಯುತ್ತಾ? ಮನೆಗೆ ಬಂದು ನೋಡಿದಂತಹ ಪಶು ವೈದ್ಯರೇ ಹೇಳಿದ್ದಾರೆ ನಾಳೆ ಬೆಳಿಗ್ಗೆ ಒಳಗಡೆ ಈ ಹಸು ಸಾಯುತ್ತೆ ಅಂತ. ಇನ್ನು ದೇವರಿಗೆ ಹರಕೆ ಕಟ್ಟೋದ್ರಿಂದ ಹಸು ಉಳಿಯುತ್ತಾ? ಇದೆಲ್ಲ ಆಗದೆ ಹೋಗದೆ ಇರೋ
ಕೆಲಸ ಅಂತ ಆತ ಅದಕ್ಕೆ ಹೆಚ್ಚು ಬೆಲೆ ಕೊಡೋದಿಲ್ಲ. ಆದ್ರೆ ಆಕೆ ಹಠ ಮಾಡ್ತಾಳೆ, ಇಲ್ಲ ಇಲ್ಲ, ನಾನು ಹೊತ್ಕೊಳ್ಳುವ ಹರಕೆಗಿಂತ ನೀವು ಹರಕೆಯನ್ನ ಹೊತ್ಕೋಬೇಕು, ಖಂಡಿತವಾಗ್ಲೂ ಹಸು ಉಳಿಯುತ್ತೆ ಅಂತ ಆಕೆ ಹೇಳ್ತಾಳೆ. ಆಯ್ತು ಸರಿ, ನಿನ್ನ ಮಾತಿನಂತೆ ನಾನು ಹರಕೆಯನ್ನ ಹೊತ್ಕೋತೀನಿ. ಆದರೆ ಒಂದು ವಿಷಯ, ಅಕಸ್ಮಾತ್ ನಾಳೆ ಬೆಳಿಗ್ಗೆ 5 ಗಂಟೆಯ ನಂತರ ಹಸು ಬದುಕಿಲ್ಲ ಅಂತಾದ್ರೆ ಇನ್ನು ಮೇಲೆ ಈ ಮನೆಯಲ್ಲಿ ದೇವರ ಪೂಜೆಯನ್ನ ಮಾಡಬಾರ್ದು ಅಂತ ಆತ ಆಕೆಗೆ ಒಂದು ಷರತ್ತನ್ನ ಹಾಕ್ತಾನೆ. ಆಕೆ ಕೂಡ ಆ ಷರತ್ತಿಗೆ ಒಪ್ಕೋತಾಳೆ. ಸರಿ, ಈಗ ಆತ ದೇವರ ಮನೆಗೆ ಹೋಗ್ತಾನೆ. ದೇವರ ಮುಂದೆ ನಿಂತು ಕೈ ಜೋಡಿಸಿ ಮೊದಲನೇ ಸಲ ದೇವರಿಗೆ ಬೇಡ್ಕೋತಾ ಇರ್ತಾನೆ. ಏನಂತ? ತಿರುಪತಿ ತಿಮ್ಮಪ್ಪ, ಮೊದಲನೇ ಸಲ ನಾನು ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ, ಒಂದು ಹರಕೆಯನ್ನ ಹೊರ್ತಾ ಇದ್ದೀನಿ. ಅದೇನಂತ ಹೇಳಿದ್ರೆ, ನಮ್ಮ ಮನೇಲಿರುವಂತಹ ಈ ಹಸು ಬದುಕುಳಿಬೇಕು. ಆ ಹಸು ಏನಾದ್ರೂ ಬದುಕುಳಿದ್ರೆ ಮುಂದಿನ ವರ್ಷ ಅದನ್ನ ಮಾರಿ ಅದರಿಂದ ಬಂದಂತಹ ದುಡ್ಡನ್ನ ನಿನ್ನ ಹುಂಡಿಗೆ ಹಾಕ್ತೀನಿ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಆತ ನೆಮ್ಮದಿಯಾಗಿ ಹೋಗಿ ಮಲ್ಕೋತಾನೆ. ಹೆಂಡತಿಗೂ ಹೇಳ್ತಾನೆ, ನೋಡು, ನಾಳೆ ಬೆಳಗಾಗೋದ್ರೊಳಗೆ ಹಸು ಬದುಕಿರೋದಿಲ್ಲ, ಹಾಗೆ ನಾಳೆಯಿಂದ ನಮ್ಮ ಮನೇಲಿ ಯಾವ ಪೂಜೆ ಪುನಸ್ಕಾರಗಳು ಕೂಡ ನಡಿಬಾರದು ಅಂತ ಹೇಳಿ ಆತ ಮಲಗ್ಬಿಡ್ತಾನೆ. ಈಗ ಆತನ ಹೆಂಡತಿಗೆ ಭಯ. ಅರೆ, ಅಪ್ಪಿ ತಪ್ಪಿ ಏನಾದ್ರೂ ಪಶುವೈದ್ಯರು ಹೇಳಿದ ಹಾಗೆ ಹಸು ಏನಾದ್ರೂ ಸತ್ತು ಹೋದ್ರೆ ಈ ಕಡೆಯಿಂದ ನನ್ನ ವ್ಯಾಪಾರಕ್ಕೂ ನಷ್ಟ ಆಗ್ತದೆ, ನನ್ನ ಗಂಡ ಇನ್ಮೇಲೆ ಮನೆಯಲ್ಲಿ ದೇವ್ರ ಪೂಜೆ ಮಾಡೋದಕ್ಕೂ ಬಿಡೋದಿಲ್ಲ, ಇದೆಂತ ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಲ್ಲಪ್ಪ ಅಂತ ಮತ್ತೆ ದೇವ್ರನ್ನ ಬೇಡ್ಕೊತಾಳೆ. ದೇವ್ರೆ, ಹೇಗಾದ್ರೂ ಮಾಡಿ ಈ ಹಸುವನ್ನ ಬದುಕಿಸಿಕೊಡು ಅಂತ. ಆಕೆಗೆ ರಾತ್ರಿ ಎಲ್ಲ ನಿದ್ದೆನೆ ಬರೋದಿಲ್ಲ. ಆತಂಕದಿಂದ ಪದೇ ಪದೇ ಕೊಟ್ಟಿಗೆಯ ಕಡೆ ಹೋಗಿ ನೋಡ್ತಾಳೆ. ಹಸು ಎಲ್ಲಿ ಕೂತ್ಕೊಂಡಿತ್ತೋ ಅದೇ ಜಾಗದಲ್ಲಿ ಹಾಗೇ ಕೂತಿರುತ್ತೆ. ಸರಿಸುಮಾರು 4-4:30 ಆಗಿರುತ್ತೆ ಸಮಯ. ಬೆಳಗಿನ ಜಾವ ಆಕೆ ಮತ್ತೆ ಕೊಟ್ಟಿಗೆಯ ಕಡೆ ಹೋಗಿ ನೋಡ್ತಾಳೆ. ಹಸು ಎದ್ದು ನಿಂತಿರುತ್ತೆ. ಅದರ ಜೊತೆಗೆ ಪಕ್ಕದಲ್ಲಿ ಒಂದು ಕರು ಕೂಡ ಇರುತ್ತೆ. ಹಸು ಕರುವನ್ನ ಹಾಕಿರುತ್ತೆ. ಈಕೆಗೆ ಎಲ್ಲಿಲ್ಲದ ಖುಷಿ. ಇನ್ನೇನ್ ಸತ್ ಹೋಗುತ್ತೆ ಅಂತ ಅನ್ಕೊಂಡಿದ್ದಂತಹ ಹಸು ಬದುಕಿದ್ದಲ್ಲದೆ ಒಂದು ಕರುವನ್ನು ಕೂಡ ಹಾಕಿರುತ್ತೆ. ಅದು ಅಲ್ಲದೆ ಅದು ಹೆಣ್ಣು ಕರು ಆಗಿರುತ್ತೆ. ಬಹಳ ಸಂತೋಷದಿಂದ ಓಡ್ ಬರ್ತಾಳೆ. ಬಂದು ಗಂಡನಿಗೆ ಹೇಳ್ತಾಳೆ, ರೀ ಬನ್ನಿ ನೋಡಿ ಇಲ್ಲಿ ಅಂತ. ಆತ ಎಲ್ಲಿಲ್ಲದ ಉತ್ಸಾಹದಿಂದ, ಏನು ಹಸು ಸತ್ತೋಯ್ತಾ ಅಂತ ಕೇಳ್ತಾನೆ. ಇಲ್ಲ ಇಲ್ಲ, ನೀವು ಬಂದು ನೋಡಿ, ಹಸು ಕರು ಹಾಕಿದೆ, ಅದು ಅಲ್ಲದೆ ಹೆಣ್ಣು ಕರು ಹಾಕಿದೆ ಅಂತ ಹೇಳ್ತಾಳೆ. ಗಂಡ ಹೆಂಡತಿಗೆ ಎಲ್ಲಿಲ್ಲದ ಸಂತೋಷ. ಅನ್ಕೊಂಡ ಹಾಗೇನೆ ಮತ್ತೆ ಇವ್ರ ಹಾಲ್ ವ್ಯಾಪಾರ ಮುಂದುವರಿಯುತ್ತೆ. ಮಾಡ್ಕೊಂಡಂತಹ ಸಾಲದ ಜೊತೆಗೆ ಒಂದಷ್ಟು ಒಳ್ಳೆ ಲಾಭವನ್ನು ಕೂಡ ನೋಡ್ತಾರೆ. ಆತ ಬೇರೆ ಮೊದ್ಲೇ ಹರಕೆ ಹೊತ್ತಿದ್ನಲ್ಲ, 1 ವರ್ಷದ ನಂತರ ಹಸುವನ್ನ ಮಾರ್ತೀನಿ ಅಂತ. ಈ ವಿಷಯ ಊರಲ್ಲೆಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲರೂ ಕೇಳೋದಕ್ಕೆ ಶುರು ಮಾಡ್ತಾರೆ, ಏನಪ್ಪಾ ಹಸುವನ್ನ ಮಾರ್ತೀಯಾ? ಮಾರೋದಿದ್ರೆ ನಮ್ಗೆ ಮಾರು, ಎಷ್ಟಕ್ ಕೊಡ್ತೀಯಾ ಅಂತ ವ್ಯಾಪಾರ ಮಾತಾಡೋಕೆ ಶುರು ಮಾಡ್ತಾರೆ. ಇವನಿಗೆ ಹಸುವನ್ನ ಮಾರೋದಕ್ಕೆ ಮನ್ಸೇ ಇರೋದಿಲ್ಲ. ಯಾಕಂದ್ರೆ ಒಳ್ಳೆ ಲಾಭವನ್ನ ನೋಡ್ತಾ ಇರ್ತಾನೆ. ಹಸುವನ್ನ ಮಾರ್ಬಿಟ್ರೆ ಮುಂದೆ ಜೀವನ ಹೇಗೋ ಏನೋ ಅನ್ನುವಂತ ಆತಂಕ. ಆದ್ರೆ ಆತನ ಹೆಂಡತಿ ಬಿಡೋದಿಲ್ಲ. ರೀ, ನೀವು ಹರಕೆ ಹೊತ್ತಿದ್ರಿ ಅಲ್ವಾ, ವರ್ಷ ಆಗ್ತಾ ಬರ್ತಾ ಇದೆ, ಆದಷ್ಟು ಬೇಗ ನಮ್ಮ ಹರಕೆಯನ್ನ ತೀರಿಸ್ಬೇಕು, ನೀವು ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಆತ, ನೋಡೋಣ, ಮತ್ತೆ ನೋಡೋಣ, ಇನ್ನೊಂದಿನ ನೋಡೋಣ ಅಂತ ಅದನ್ನ ಮುಂದೂಡ್ತಾ ಇರ್ತಾನೆ. ಆಕೆ ಹೆದರಿಸ್ತಾಳೆ, ನೋಡಿ ಈ ರೀತಿ ಎಲ್ಲ ಮಾಡ್ಬೇಡಿ, ನಮ್ಮ ಮಾವನ ಮಗ ಒಬ್ಬ ಇದೇ ರೀತಿ ಹರಕೆಯನ್ನ ಹೊತ್ತು ಹರಕೆಯನ್ನ ತೀರಿಸದೇ ಇದ್ದಂತಹ ಕಾರಣದಿಂದ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿ ಆತ ತನ್ನ 2 ಕಾಲ್ಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ. ಆ ರೀತಿ ಎಲ್ಲ ಆಗೋದ್ ಬೇಡ, ನೀವು ಹರಕೆ ಹೊತ್ತಂತೆ ಹಸುವನ್ನ ಮಾರಿ ಬಂದಂತಹ ದುಡ್ಡನ್ನ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕಿಬಿಡಿ ಅಂತ ಹೇಳ್ತಾಳೆ. ಆತನು ಹೆದರ್ಕೊಂಡು, ಸರಿ ಆಯ್ತು, ನೀನೇನೇನೋ ಹೇಳಿ ನನ್ನ ಹೆದರಿಸ್ತಿದ್ಯಾ, ಆಯ್ತು ನಾನು ಹಸುವನ್ನ ಮಾರಾಟ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ತಗೊಂಡು ಹೊರಡ್ಬೇಕು. ಆ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದಂತ ಒಂದು ಕೋಳಿಯನ್ನು ಕೂಡ ತಗೊಂಡು ಆತ ಸಂತೆಗೆ ಹೋಗ್ತಾನೆ. ಸಂತೆಯಲ್ಲಿ ಈತ ಹಸುವನ್ನ ಮಾರಾಟ ಮಾಡ್ಬೇಕು ಅಂತ ಹೇಳಿ ಹಸುವಿನ ಜೊತೆಗೆ ತನ್ನ ಕೋಳಿಯನ್ನು ಕೂಡ ಇಟ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಒಬ್ಬ ವ್ಯಾಪಾರಿ ಬರ್ತಾನೆ. ಆತ ಬಂದು ಇವನನ್ನ ಕೇಳ್ತಾನೆ, ಏನಪ್ಪಾ ಈ ಹಸುವನ್ನ ಮಾರಾಟಕ್ಕಿಟ್ಟಿದ್ದೀಯಾ, ಇದನ್ನ ಎಷ್ಟಕ್ ಮಾರ್ತೀಯಾ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಈತ, ಹೌದು, ಹಸು ಮಾತ್ರ ಅಲ್ಲ, ಹಸುವಿನ ಜೊತೆ ಕೋಳಿಯನ್ನು ಸಹ ನಾನು ಮಾರಾಟಕ್ಕೆ ಇಟ್ಟಿದ್ದೀನಿ. ಹಸುವನ್ನ ಕೊಂಡ್ಕೊಳ್ಳೋರು ಕಡ್ಡಾಯವಾಗಿ ಕೋಳಿಯನ್ನು ಸಹ ಕೊಂಡ್ಕೋಬೇಕು ಅಂತ ಹೇಳ್ತಾನೆ. ಆ ವ್ಯಾಪಾರಿಗೆ ಸ್ವಲ್ಪ ಗೊಂದಲ ಆಗುತ್ತೆ. ಏನು, ಹಸು ಜೊತೆಗೆ ಕೋಳಿ ತಗೋಬೇಕಾ, ಇದ್ಯಾವ ತರ ವ್ಯಾಪಾರ ಅಂತ ಕೇಳ್ತಾನೆ. ಅದಕ್ಕೆ ಇವನು ಹೇಳ್ತಾನೆ, ನಮ್ ಸಂಪ್ರದಾಯದ ಪ್ರಕಾರ 1 ಹಸುವನ್ನ ಕೊಡೋ ಹಾಗಿಲ್ಲ, ನನ್ನ ಹತ್ರ 2 ಹಸು ಇಲ್ಲ, ಹಾಗಾಗಿ ಇನ್ನೊಂದು ಹಸುವಿನ ಬದಲು ನಾನೊಂದು ಕೋಳಿಯನ್ನ ಮಾರಾಟಕ್ಕೆ ತಂದಿದ್ದೀನಿ ಅಂತ ಹೇಳ್ತಾನೆ. ಸರಿ ಆಯ್ತು, ಹಾಗಿದ್ರೆ ವ್ಯಾಪಾರವನ್ನ ಮಾತಾಡು, ಕೋಳಿಯನ್ನ ಎಷ್ಟಕ್ಕೆ ಕೊಡ್ತೀಯಾ, ಹಸುವನ್ನ ಎಷ್ಟಕ್ಕೆ ಕೊಡ್ತೀಯಾ ಅಂತ. ಈತ ಕೋಳಿಯ ಬೆಲೆ 30,000 ರೂಪಾಯಿ, ಹಸುವಿನ ಬೆಲೆ 500 ರೂಪಾಯಿ ಅಂತ ಹೇಳ್ತಾನೆ. ಇದು ವ್ಯಾಪಾರಿಗೆ ಆಶ್ಚರ್ಯ ಆಗತ್ತೆ. ಏನು, ಕೋಳಿಗೆ 30,000,
ಹಸುವಿಗೆ ಬರೀ 500 ರೂಪಾಯಿ, ಇದೆಂತ ವ್ಯಾಪಾರ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಬೇಕಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ, ಯಾವುದೇ ಕಾರಣಕ್ಕೂ ಇದರಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲೇ ಇದ್ದಂತಹ ಇನ್ನೊಬ್ಬ ವ್ಯಕ್ತಿ ಬಂದು ಆ ವ್ಯಾಪಾರಿಗೆ ಹೇಳ್ತಾನೆ, ಯಾವ್ದು ಇಷ್ಟ ಆದ್ರೆ ಏನು, ನಿನಗೆ 30,500 ರೂಪಾಯಿಗೆ ಒಂದು ಹಸು ಒಂದು ಕೋಳಿ ಬರುತ್ತಲ್ವಾ, ತಗೊಂಡು ಹೋಗು ಅಂತ ಹೇಳ್ತಾರೆ. ಸರಿ ಆಯ್ತು, ಒಟ್ಟಿಗೆ ಕೊಡ್ತೇನೆ ತಗೊಳಪ್ಪ, 30,500 ರೂಪಾಯಿ ಅಂತ ದುಡ್ಡು ಕೊಡೋದಕ್ಕೆ ಬರ್ತಾರೆ. ಆಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ಕೋಳಿಯ ಹಣವನ್ನೇ ಸಪರೇಟ್ ಆಗಿ ಕೊಡ್ಬೇಕು, ಹಸುವಿನ ಹಣವನ್ನೇ ಸಪರೇಟ್ ಆಗಿ ಕೊಡ್ಬೇಕು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಕೋಳಿಗೆ ಅಂತ ಹೇಳಿ ಆತ 30,000 ರೂಪಾಯಿಯನ್ನ ಕೊಡ್ತಾನೆ. ಹಸುವಿಗೆ ಅಂತ ಹೇಳಿ 500 ರೂಪಾಯಿಯನ್ನ ಎಲೆ ಅಡಿಕೆಯ ಜೊತೆ ಕೊಡ್ತಾನೆ. ಹಾಗೆ ಕೊಡೋಕ್ ಮುಂಚೆ ಇದ್ಯಾವ್ದ್ರ ಹಣ ಹೇಳಿ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಆತ, ತಗೊಳಪ್ಪ, 500 ರೂಪಾಯಿಯನ್ನ ಕೊಟ್ಟು ನಿನ್ನ ಹತ್ರ ಇರುವಂತ ಹಸುವನ್ನ ನಾನು ಖರೀದಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಈತ ಮನೆಗೆ ಹಿಂದಿರುಗ್ತಾನೆ. ಹೆಂಡತಿ ಕೇಳ್ತಾಳೆ, ಕೋಳಿಯನ್ನ ತಗೊಂಡ್ ಹೋದ್ರಲ್ಲ, ಏನ್ ಮಾಡಿದ್ರಿ ಅಂತ. ಅದನ್ನ ಮಾರ್ಬಿಟ್ಟೆ. ಎಷ್ಟಕ್ ಮಾರದ್ರಿ? 30,000 ರೂಪಾಯಿಗೆ. ಏನೋ ಒಂದು ಕೋಳಿಯನ್ನ 30,000 ರೂಪಾಯಿಗೆ ಮಾರದ್ರ? ಹಸುನ ಎಷ್ಟಕ್ ಮಾರದ್ರಿ ಅಂತ ಕೇಳ್ತಾನೆ. ಆಗ ಅವ್ನು ಹೇಳ್ತಾನೆ, ಅದನ್ನ 500 ರೂಪಾಯಿಗೆ ಮಾರ್ದೆ ಅಂತ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? 30,000 ರೂಪಾಯಿ ಕೋಳಿ ಮಾರಾಟ, 500 ರೂಪಾಯಿ ಹಸುವಿನ ಮಾರಾಟನ, ಇದ್ಯಾವ್ ಲೆಕ್ಕ ಅಂತ ಕೇಳ್ತಾಳೆ. ಅದಕ್ಕೆ ಆತ ಉತ್ತರ ಕೊಡ್ತಾನೆ, ನೋಡು, ನೀನೇನ್ ಹೇಳಿದೆ, ಹಸುವನ್ನ ಮಾರಾಟ ಮಾಡ್ಕೊಂಡ್ ಬಂದು ಮಾರಾಟ ಮಾಡಿದಂತಹ ದುಡ್ಡನ್ನ ತಿರುಪತಿ ಹುಂಡಿಗೆ ಹಾಕ್ಬೇಕು ಅಂತ. ತಗೋ, ಈ 500 ರೂಪಾಯಿ ತಗೊಂಡೋಗಿ ತಿರುಪತಿ ಹುಂಡಿಗೆ ಹಾಕು. ನಾನು ಹಸುವನ್ನ ಮಾರಿದ್ದೀನಿ, ಮಾರಿದಂತ ಹಣವನ್ನ ಈಗ ನಿನಗೆ ಕೊಟ್ಟಿದ್ದೀನಿ, ನನ್ನ ಹರಕೆ ತೀರ್ತು ಅಂತ ಹೇಳ್ತಾನೆ. ಸ್ನೇಹಿತರೆ, ಹೇಗಿತ್ತು ಈ ಕತೆ? ಒಬ್ಬ ಚಾಣಾಕ್ಷನಿಗೆ ದೇವರ ಮೇಲೆ ನಂಬಿಕೆ ಇಲ್ಲದೆ ಇದ್ದಾಗ ನಂಬಿಕೆ ಬಂದ ಮೇಲೂ ಕೂಡ ಅವನ ಬುದ್ಧಿವಂತಿಕೆಯಿಂದ ಆತ ಮಾಡ್ಕೊಂಡಂತಹ ಲಾಭ ಹೇಗಿದೆ ನೋಡಿ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೀದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಮರೀದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂಥ ಉತ್ಸಾಹವನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.